ಮಗನಿಗೆ ಕೈಯುಟ್ಟಿದ ಅಂಬಿ ಮೊಮ್ಮಗ. ಕ್ಯೂಟ್ ವಿಡಿಯೋ ಹಂಚಿಕೊಂಡ ಸುಮಲತಾ ಅಂಬರೀಶ್. ಅಂಬಿ ಮೊಮ್ಮಗನ ಮಳೆ ಆಟ ಎಷ್ಟು ಮುದ್ದು. ರೆಬಲ್ ಸ್ಟಾರ್ ಅಂಬರೀಶ್ ಮೊಮ್ಮಗನ ಮಳೆ ಆಟದ ವಿಡಿಯೋ ವಿಶೇಷವಾಗಿದೆ. ಅಜ್ಜಿ ಸುಮಲತಾ ಅಂಬರೀಶ್ ಇದನ್ನ ಹಂಚಿಕೊಂಡಿದ್ದಾರೆ. ಇದರ ಜೊತೆಗೆ ಒಂದು ಲೈನ್ ಕೂಡ ಬರೆದಿದ್ದಾರೆ. ಈ ಎಲ್ಲದರ ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ನ ಸುಮಲತಾ ಅಂಬರೀಶ್ ಅವರು ತಮ್ಮ ಮೊಮ್ಮಗನ ಜೊತೆಗಿನ ಒಂದು ವಿಶೇಷ ವಿಡಿಯೋ ಹಂಚಿಕೊಂಡಿದ್ದಾರೆ. ಮೊಮ್ಮಗ ಮಳೆ ನೀರನ್ನ ಕಂಡು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದೇ ಈ ಒಂದು ವಿಡಿಯೋದಲ್ಲಿದೆ. ಆದರೆ ಮೊಮ್ಮಗನ ಮುಖವನ್ನ ಮಾತ್ರ ಇಲ್ಲಿ ರಿವೀಲ್ ಮಾಡಿಲ್ಲ. ಬದಲಾಗಿ ಮಳೆ ನೀರಿನಲ್ಲಿ ಪುಟ್ಟ ಕೈಗಳನ್ನ ಒಡ್ಡಿರೋದು ಮಾತ್ರ ಕಾಣಿಸ್ತಾ ಇದೆ. ಮಳೆ ನೀರಿನೊಟ್ಟಿಗೆ ಆಟ ಆಡ್ತಿರೋದು ಕಾಣಿಸುತ್ತೆ. ಇದರೊಟ್ಟಿಗೆ ಸುಮಲತಾ ಅವರು ತಮ್ಮ ಮಗ ಮತ್ತು ಮೊಮ್ಮಗನ ಜೊತೆಗೆ ತಾವು ಇರೋ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಹೌದು, ಜೂನ್ 5, 2023ರಂದು ಅಂಬರೀಶ್ ಮಗ ಅಭಿಷೇಕ್ ವಿವಾಹ ಆಯಿತು. ಮಂಡ್ಯದ ಸೊಸೆಯಾಗಿ ಅವೀವಾ ಅಂಬರೀಶ್ ಆಗಮಿಸಿದ್ರು. ಈಗ ಮಂಡ್ಯದ ಮಣ್ಣಿಗೆ ಮತ್ತೊಂದು ಮಗು ಕಾಲಿಟ್ಟಿದೆ. ಸೆಪ್ಟೆಂಬರ್ 18, 2024ರಂದು ಅವೀವಾ ಸೀಮಂತ ಕಾರ್ಯ ಮಾಡಲಾಯಿತು. ನವೆಂಬರ್ 12, 2024ರಂದು ಅವರು ತಮ್ಮ ಗಂಡು ಮಗುವಿಗೆ ಜನ್ಮ ಕೊಟ್ಟರು. ಸ್ಯಾಂಡಲ್ವುಡ್ ರೆಬಲ್ ಸ್ಟಾರ್ ಅಂಬರೀಶ್ ಪುತ್ರ ಅಭಿಷೇಕ್ ಅಂಬರೀಶ್ ಅದ್ಧೂರಿಯಾಗಿ ಅವರ ಮಗನ ನಾಮಕರಣವನ್ನ ಮಾಡಿದ್ರು. ಕಳೆದ ವರ್ಷ ನವೆಂಬರ್ 12ರಂದು ಅಭಿಷೇಕ್ ಮತ್ತು ಅವೀವಾಗೆ ಮಗು ಜನಿಸಿತು. ಇಷ್ಟು ದಿನಗಳ ಕಾಲ ಸಾಕಷ್ಟು ಜನ ಮಗುವಿಗೆ ಏನ್ ಹೆಸರಿಡಬಹುದು ಅಂತ ಬಹಳ ಯೋಚನೆ ಮಾಡ್ತಿದ್ರು. ನಟ ಅಂಬರೀಶ್ ಅವರ ಮೊಮ್ಮಗನ ಹೆಸರೇನು ಅಂತ ಎಲ್ರಿಗೂ ಕೂಡ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇತ್ತು. ಅದರಂತೆ ಮಾರ್ಚ್ 16ರಂದು ಖಾಸಗಿ ಹೋಟೆಲ್ನಲ್ಲಿ ಅದ್ಧೂರಿಯಾಗಿ ನಾಮಕರಣದಲ್ಲಿ ತಿಳಿದು ಬಂತು. ಹೌದು, ಸಿನಿ ತಾರೆಯರು ಕೂಡ ಆಗಮಿಸಿ ಅಂಬಿ ಮೊಮ್ಮಗನನ್ನ ಕಣ್ತುಂಬಿಕೊಂಡು ಹಾರೈಸಿದ್ರು. ಅಂಬಿ ಮೊಮ್ಮಗನ ಹೆಸರೇನು? ಕುಟುಂಬಸ್ಥರು, ಸಂಬಂಧಿಕರು, ಹಿತೈಷಿಗಳು, ರಾಜಕೀಯ, ಚಿತ್ರರಂಗದ ಹಲವರು ನಾಮಕರಣದಲ್ಲಿ ಭಾಗಿಯಾಗಿದ್ರು. ರೆಬಲ್ ಸ್ಟಾರ್ ಅಂಬರೀಶ್ ಮತ್ತು ಸುಮಲತಾ ಅವರ ಮೊಮ್ಮಗನಿಗೆ ಅಂಬರೀಶ್ ಅವರ ಹೆಸರನ್ನೇ ಇಡಲಾಯಿತು. ಅಂಬರೀಶ್ ಅವರ ಮೊದಲ ಹೆಸರು ಅಮರ್ನಾಥ್. ಆ ಕಾರಣದಿಂದ ರಾಣಾ ಅಮರ್ ಅಂಬರೀಶ್ ಅನ್ನೋದಾಗಿ ಅಭಿಷೇಕ್ ಹಾಗೆ ಅವೀವಾ ಮಗನಿಗೆ ನಾಮಕರಣ ಮಾಡಿದ್ರು. ಸಾಕಷ್ಟು ಕಡೆಗಳಲ್ಲಿ ತಾತನ ಹೆಸರನ್ನ ಮೊಮ್ಮಗನಿಗೆ ಇಡುವ ಸಂಪ್ರದಾಯ ಇದೆ. ಇಲ್ಲೂ ಕೂಡ ಅದೇ ರೀತಿ ಮಾಡಿದ್ದಾರೆ. ತಮ್ಮ ಮಗನಿಗೆ ಅವೀವಾ ಉತ್ತಮ ಹೆಸರನ್ನೇ ಆಯ್ಕೆ ಮಾಡಿದ್ದಾರೆ ಅಂತ ಅಭಿಪ್ರಾಯಗಳು ಕೂಡ ಕೇಳಿಬಂದವು. ಅಭಿಷೇಕ್ ಅಂಬರೀಶ್ ಪುತ್ರನ ನಾಮಕರಣ ಸಮಾರಂಭಕ್ಕೆ ಸಾಕಷ್ಟು ಗಣ್ಯರು ಆರಂಭಿಸಿದ್ರು. ಕಿಚ್ಚ ಸುದೀಪ್ ಕೂಡ ಆಗಮಿಸಿದ್ರು. ಆದರೆ ದರ್ಶನ್ ಬಂದಿರಲಿಲ್ಲ. ಕಿಚ್ಚ ಸುದೀಪ್ ಮತ್ತು ಅವರ ಪತ್ನಿ ವಿಶೇಷ ಹುಡುಗಿಯನ್ನ ನೀಡಿದ್ರು. ಮೊಮ್ಮಗನ ನಾಮಕರಣದಲ್ಲಿ ಸುಮಲತಾ ಖುಷಿಯಿಂದ ಓಡಾಡಿಕೊಂಡು ಎಲ್ಲರನ್ನ ಸ್ವಾಗತಿಸಿದ್ರು. ಸಾಕಷ್ಟು ಜನರ ಮೆಚ್ಚುಗೆ ಗಳಿಸಿ ತಮ್ಮ ಅಭಿನಯದ ಮೂಲಕವೇ ಹೆಸರಾದ ಅಂಬರೀಶ್ ಅವರ ಹೆಸರನ್ನೇ ಈಗ ಮತ್ತೆ ಅವರ ಮೊಮ್ಮಗನಿಗೆ ಇಟ್ಟಿರೋದು ಸಾಕಷ್ಟು ಜನರಿಗೆ ಖುಷಿ ಕೊಟ್ಟಿದೆ. ರಾಣಾ ಅಂದ್ರೆ ರಾಜ ಅಂತ ಅರ್ಥ ಬರುತ್ತೆ. ಅಂಬಿ ಮೊಮ್ಮಗನ ಮಳೆ ಆಟ. ಅಂಬಿ ಮೊಮ್ಮಗ ರಾಣಾ ಅಮರ್ ಹುಟ್ಟಿ ಇನ್ನೂ 1 ವರ್ಷ ಆಗಿಲ್ಲ ಅನ್ಸುತ್ತೆ. ಹೆಚ್ಚು ಕಡಿಮೆ 7 ತಿಂಗಳು ಇರಬಹುದು. 7 ತಿಂಗಳ ಮೊಮ್ಮಗನ ಜೊತೆ ಸುಮಲತಾ ಅಂಬರೀಶ್ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮೊಮ್ಮಗನಿಗೆ ಮಳೆಯನ್ನು ಕೂಡ ತೋರಿಸಿದ್ದಾರೆ. ಇದೇ ಸಮಯದಲ್ಲೇ ಪುಟ್ಟ ಮೊಮ್ಮಗ ಮಳೆಯ ಹನಿಯನ್ನ ಕೈಯಿಂದ ಹಿಡಿಯೋಕೆ ಟ್ರೈ ಮಾಡಿದ್ದಾನೆ. ಅದನ್ನ ಅಷ್ಟೇ ಸುಂದರವಾಗಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಮಾಡಲಾಗಿದೆ. ಹಾಗೆ ಕ್ಯಾಪ್ಚರ್ ಮಾಡಿರೋ ವಿಡಿಯೋವನ್ನ ಸುಮಲತಾ ಅಂಬರೀಶ್ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಹಂಚಿಕೊಂಡಿದ್ದಾರೆ. ಎಸ್, ಈ ಮಾತನ್ನ ಸುಮಲತಾ ಅಂಬರೀಶ್ ತಮ್ಮ ಪೇಜಲ್ಲೇ ಬರ್ಕೊಂಡಿದ್ದಾರೆ. ಮೊಮ್ಮಗನ ಈ ಒಂದು ಮಳೆ ಆಟದ ವಿಡಿಯೋ ಹಂಚಿಕೊಂಡು ಇಂಗ್ಲಿಷ್ನಲ್ಲಿ ಈ ರೀತಿ ಬರ್ಕೊಂಡಿದ್ದಾರೆ. ದೋಸ್ ಲಿಟಲ್ ಹ್ಯಾಂಡ್ಸ್ ಟ್ರೈಂಗ್ ಟು ಹೋಲ್ಡ್ ದಿ ರೈನ್ ಡ್ರಾಪ್, ಹೋಲ್ಡ್ ಮೈ ಅಂತ ಬರೆದುಕೊಂಡಿದ್ದಾರೆ. ಈ ಲೈನ್ ಬರೆದ ವಿಡಿಯೋ ಜೊತೆಗೆ ಸುಮಲತಾ ಅಂಬರೀಶ್ ಒಂದು ಫೋಟೋ ಕೂಡ ಹಂಚಿಕೊಂಡಿದ್ದಾರೆ. ಈ ಫೋಟೋದಲ್ಲಿ ಅಭಿಷೇಕ್ ಅಂಬರೀಶ್ ಇದ್ದಾರೆ. ಮಗನನ್ನ ಹಿಡಿದುಕೊಂಡು ಆತನನ್ನ ಮಾತನಾಡಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದೇ ಸಮಯದಲ್ಲೇ ಸುಮಲತಾ ಅಂಬರೀಶ್ ಮೊಮ್ಮಗನ ಎಕ್ಸ್ಪ್ರೆಷನ್ ಗಮನಿಸುತ್ತಿದ್ದಾರೆ. ಈ ಒಂದು ಫೋಟೋ ನಿಜಕ್ಕೂ ವಿಶೇಷವಾಗಿಯೇ ಇದೆ ನೋಡಿ. ಮತ್ತೆ ಹುಟ್ಟಿ ಬಂದ್ರು ರೆಬಲ್ ಸ್ಟಾರ್. ಸುಮಲತಾ ಅಂಬರೀಶ್ ಅವರ ಈ ಒಂದು ಫೋಟೋ ಮತ್ತು ವಿಡಿಯೋ ನೋಡಿದ ಫ್ಯಾನ್ಸ್ ಖುಷಿ ಹಂಚಿಕೊಂಡಿದ್ದಾರೆ. ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತಲೂ ಹೇಳ್ಕೊಂಡಿದ್ದಾರೆ. ಇದೇ ರೀತಿಯೇ ಇತರ ಅಭಿಮಾನಿಗಳು ತಮ್ಮ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸುಮಲತಾ ಅಂಬರೀಶ್ ಹೆಚ್ಚಿನ ಸಮಯ ಇದೀಗ ಮೊಮ್ಮಗನ ಜೊತೆ ಕಳೆದಿದ್ದಾರೆ ಅನ್ಸುತ್ತೆ. ಕಾರಣ ಸುಮಲತಾ ಅಂಬರೀಶ್ ಅವರ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಮೊಮ್ಮಗನ ಫೋಟೋ ಮತ್ತು ವಿಡಿಯೋಸ್ಗಳೇ ಇದೆ. ಮೊಮ್ಮಗನ ಕಾಮನಬಿಲ್ಲು ನೋಡಿದ ಕ್ಷಣ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ. ಆ ಕ್ಷಣದ ಫೋಟೋವನ್ನ ಕೂಡ ಸುಮಲತಾ ಅಂಬರೀಶ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೆ ಈ ಎಲ್ಲ ವಿಶೇಷ ಫೋಟೋಗಳು ವಿಶೇಷ ಕ್ಷಣವನ್ನ ಕಟ್ಟಿಕೊಡುತ್ತೆ ಅಂತ ಹೇಳಬಹುದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,